ಧರ್ಮೋಪದೇಶಕಾಂಡ ಅಧ್ಯಾಯ 12. ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ಅನುಸರಿಸಬೇಕಾದ ಆಜ್ಞಾವಿಧಿಗಳು ಇವೆ. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆಯೂ ದಿನ್ನೆಗಳ ಮೇಲೆಯೂ ಹರಡಿಕೊಂಡ ಮರಗಳ ಕೆಳಗೆಯೂ ತಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೇ. ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು. ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಸುಟ್ಟು ಅವರ ದೇವತಾ ಪ್ರತಿಮೆಗಳನ್ನು ಕಡಿದುಬಿಟ್ಟು ಆ ದೇವರುಗಳ ಹೆಸರೇ ಉಳಿಯದಂತೆ ಮಾಡಿಬಿಡಬೇಕು. ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂಜಿಸಬಾರದು. ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತಾನು ವಾಸ ಮಾಡುವುದಕ್ಕೂ ನಿಮ್ಮ ಎಲ್ಲ ಕುಲಗಳೊಳಗಿಂದ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೂಡಬೇಕು. ಆ ಸ್ಥಳಕ್ಕೆ ಮಾತ್ರ ನೀವು ಸಮರ್ಪಿಸುವ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞಗಳ ಪಶುಗಳನ್ನು, ನಿಮ್ಮ ಬೆಳೆಯಲ್ಲಿ ದಶಮಾಂಶವನ್ನು, ಯಾಜಕರಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು, ಹರಕೆ ಮುಡುಪುಗಳನ್ನು, ಕಾಣಿಕೆಗಳನ್ನು, ದನ ಕುರಿಗಳ ಚೊಚ್ಚಲು ಮರಿಗಳನ್ನೂ ತಂದು ಅಲ್ಲಿಯೇ ಆತನ ಸನ್ನಿಧಿಯಲ್ಲಿ ಊಟ ಮಾಡಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪ್ರಯತ್ನಗಳನ್ನು ಕೈಗೂಡುವಂತೆ ಮಾಡಿದ್ದಕ್ಕಾಗಿ ನೀವು ನಿಮ್ಮ ಮನೆಗಳವರು ಸಂತೋಷದಿಂದಿರಬೇಕು. ನಾವು ಈಗ ಈ ಸ್ಥಳದಲ್ಲಿ ನಡೆಯುವಂತೆ ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ತೋರಿದಂತೆ ನಡೆಯಕೂಡದು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಸ್ವಾಸ್ಥ್ಯಕ್ಕೆ ಸೇರಿ ನೀವು ಇನ್ನೂ ವಿಶ್ರಾಂತಿ ಹೊಂದಲಿಲ್ಲವಲ್ಲ. ಆದರೆ ನೀವು ಯೋರ್ದನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ಆ ದೇಶದಲ್ಲಿ ಮನೆ ಮಾಡಿಕೊಂಡಿರುವಾಗ, ನಿಮ್ಮ ಸುತ್ತಲೂ ಶತ್ರುಗಳು ಯಾರೂ ಇಲ್ಲದಂತೆ ಯೆಹೋವನು ಮಾಡಿದ್ದರಿಂದ ನೀವು ನಿರ್ಭಯವಾಗಿರುವ ಕಾಲದಲ್ಲಿ ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲ ಕಾಣಿಕೆಗಳನ್ನು, ಅಂದರೆ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞ ಪಶುಗಳನ್ನು, ಬೆಳೆಯ ದಶಮಾಂಶಗಳನ್ನು, ಯೆಹೋವನಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು, ಹರಕೆ ಮಾಡಿದ ವಿಶೇಷವಾದ ಕಾಣಿಕೆಗಳನ್ನು, ಇವುಗಳನ್ನೆಲ್ಲ ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತಂದು, ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸದಾಸಿಯರು, ನಿಮ್ಮೊಡನೆ ಸ್ವಾಸ್ಥ್ಯವನ್ನು ಹೊಂದದೇ ಇರುವ ನಿಮ್ಮ ಊರಿನ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು. ನೀವು ಕಂಡ ಸ್ಥಳಗಳಲ್ಲಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬಾರದು. ನೋಡಿಕೊಳ್ಳಿರಿ. ನಿಮ್ಮ ಕುಲಗಳಲ್ಲಿ ಯಾವುದೋ ಒಂದು ಕುಲದಲ್ಲಿ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲೇ ನಿಮ್ಮ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬೇಕು. ಅಲ್ಲಿಯೇ ನಾನು ಆಜ್ಞಾಪಿಸಿದ ಎಲ್ಲ ಆಚಾರಗಳನ್ನು ನಡೆಸಬೇಕು. ಆದರೆ ನೀವು ಎಲ್ಲ ಊರುಗಳಲ್ಲಿಯೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸಿದ ಮೇರೆಗೆ ಪಶುಗಳನ್ನು ಇಷ್ಟಾನುಸಾರವಾಗಿ ಕೊಯ್ದು ಊಟ ಮಾಡಬಹುದು. ಶುದ್ಧರು ಅಶುದ್ಧರು ಜಿಂಕೆ ದುಪ್ಪಿಗಳ ಮಾಂಸವನ್ನು ತಿನ್ನುವ ಪ್ರಕಾರ ಇವುಗಳನ್ನೂ ತಿನ್ನಬಹುದು. ರಕ್ತವನ್ನು ಮಾತ್ರ ಭುಜಿಸಬಾರದು. ಅದನ್ನು ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು. ಧಾನ್ಯ, ದ್ರಾಕ್ಷೆ, ಎಣ್ಣೆಕಾಯಿ ಈ ಬೆಳೆಗಳ ದಶಮಾಂಶಗಳನ್ನು, ದನ ಕುರಿಗಳ ಚೊಚ್ಚಲು ಮರಿಗಳನ್ನು, ಹರಕೆ ಮಾಡಿದ ಪದಾರ್ಥಗಳನ್ನು, ಕಾಣಿಕೆಗಳನ್ನು, ಯಾಜಕರಿಗೋಸ್ಕರ ಪ್ರತ್ಯೇಕಿಸಿದ ಪದಾರ್ಥಗಳನ್ನು ನಿಮ್ಮ ನಿಮ್ಮ ಊರುಗಳಲ್ಲಿ ತಿನ್ನಬಾರದು. ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲೇ ಆತನ ಸನ್ನಿಧಿಯಲ್ಲಿ ಅವುಗಳನ್ನು ಊಟ ಮಾಡಬೇಕು. ನಿಮ್ಮ ಎಲ್ಲ ಪ್ರಯತ್ನಗಳು ಕೈಗೂಡಿದ್ದಕ್ಕಾಗಿ ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂತೋಷದಿಂದಿದ್ದು, ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು, ಆಳುಗಳು, ನಿಮ್ಮ ಊರಲ್ಲಿರುವ ಲೇವಿಯರು ಇಂಥವುಗಳನ್ನು ಊಟ ಮಾಡಬೇಕು. ನೀವು ನಿಮ್ಮ ದೇಶದಲ್ಲಿ ಇರುವ ತನಕ ಲೇವಿಯರನ್ನು ಕೈ ಬಿಡಬಾರದು. ಜ್ಞಾಪಕವಿರಲಿ, ನಿಮ್ಮ ದೇವರಾದ ಯೆಹೋವನು ನಿಮಗೆ ವಾಗ್ದಾನ ಮಾಡಿದಂತೆ ನಿಮ್ಮ ರಾಜ್ಯವನ್ನು ವಿಸ್ತರಿಸಿದಾಗ ನೀವು ಮಾಂಸಾಹಾರವನ್ನು ಮಾಡುವುದಕ್ಕೆ ಇಷ್ಟಪಟ್ಟರೆ ಮಾಡಬಹುದು. ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕಾಗಿ ಆದುಕೊಂಡ ಸ್ಥಳವು ನಿಮಗೆ ದೂರವಾದರೆ, ಆತನು ನಿಮಗೆ ಅನುಗ್ರಹಿಸಿದ ದನಕುರಿಗಳಲ್ಲಿ ಬೇಕಾದಷ್ಟನ್ನು ನಾನು ಅಪ್ಪಣೆ ಕೊಟ್ಟ ಮೇರೆಗೆ ನೀವು ಕೊಯ್ದು ನಿಮ್ಮ ಊರಲ್ಲೇ ಊಟ ಮಾಡಬಹುದು. ಜಿಂಕೆ ದುಪ್ಪಿಗಳನ್ನು ಶುದ್ಧರೂ ಅಶುದ್ಧರೂ ತಿನ್ನುವ ಪ್ರಕಾರ
ದನಕುರಿಗಳನ್ನು ತಿನ್ನಬಹುದು. ಆದರೆ ರಕ್ತವು ಜೀವಾಧಾರವಾದುದರಿಂದ ಮಾಂಸದೊಡನೆ ರಕ್ತವನ್ನು ಭುಜಿಸಲೇ ಕೂಡದೆಂಬುದನ್ನು ಜ್ಞಾಪಕದಲ್ಲಿಡಿರಿ. ಪಶು ಮಾಂಸದೊಡನೆ ಅದರ ಜೀವಾಧಾರವಾದದ್ದನ್ನು ತಿನ್ನಬಾರದಷ್ಟೇ, ಅದನ್ನು ಭುಜಿಸದೆ ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು. ನೀವು ಅದನ್ನು ಭುಜಿಸದೆ ಯೆಹೋವನಿಗೆ ಮೆಚ್ಚಿಕೆಯಾಗಿರುವುದನ್ನು ನಡೆಸಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವುದು. ಆದರೆ ನಿಮ್ಮ ಬಳಿಯಲ್ಲಿರುವ ದೇವರ ವಸ್ತುಗಳನ್ನು ಹರಕೆ ಮಾಡಿದ್ದನ್ನು ಯೆಹೋವನು ಆದುಕೊಂಡ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು. ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವಾಗ ರಕ್ತ ಮಾಂಸಗಳೆರಡನ್ನೂ ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯಲ್ಲಿ ದಹಿಸಿ ಬಿಡಬೇಕು. ಸಮಾಧಾನ ಯಜ್ಞಗಳನ್ನು ಮಾಡುವಾಗ ರಕ್ತವನ್ನು ಆತನ ಯಜ್ಞವೇದಿಯ ಮೇಲೆ ಸುರಿದುಬಿಟ್ಟು ಮಾಂಸವನ್ನು ಊಟ ಮಾಡಬೇಕು. ನಾನು ಬೋಧಿಸುವ ಈ ಎಲ್ಲ ಆಜ್ಞೆಗಳಿಗೆ ನೀವು ಚೆನ್ನಾಗಿ ಕಿವಿಗೊಟ್ಟು ಅವುಗಳನ್ನು ಅನುಸರಿಸಿ ನಿಮ್ಮ ದೇವರಾದ ಯೆಹೋವನಿಗೆ ಒಳ್ಳೆಯದೂ ಯುಕ್ತವೂ ಆಗಿರುವುದನ್ನು ಮಾಡಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಸದಾಕಾಲ ಶುಭ ಉಂಟಾಗುವುದು. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದ ಜನಾಂಗಗಳನ್ನು ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮುಂದೆ ನಾಶ ಮಾಡಿದ ತರುವಾಯ ನೀವು ಅವರ ದೇಶವನ್ನು ತೆಗೆದುಕೊಂಡು ಅದರಲ್ಲಿ ವಾಸವಾಗಿರುವಾಗ ನೀವು ಭ್ರಮೆಗೊಂಡು ನಿಮ್ಮ ಎದುರಿನಿಂದ ನಾಶವಾಗಿ ಹೋದವರ ದುಷ್ಪದ್ಧತಿಗಳನ್ನು ಅನುಸರಿಸಬಾರದು. ನೋಡಿರಿ, ನೀವು ಈ ದೇಶದ ಜನರು ತಮ್ಮ ದೇವರುಗಳನ್ನು ಹೇಗೆ ಸೇವಿಸುತ್ತಿದ್ದರು ಹಾಗೆಯೇ ನಾವು ಸೇವಿಸುವೆವು ಎಂದು ಹೇಳಿಕೊಳ್ಳುವವರಾಗಿ ಅವರ ದೇವರುಗಳ ವಿಷಯದಲ್ಲಿ ವಿಚಾರಣೆಯನ್ನು ಎಷ್ಟು ಮಾತ್ರವೂ ಮಾಡಬಾರದು. ಯೆಹೋವನಿಗೆ ಅಸಹ್ಯವಾಗಿರುವ ಕೆಲವು ಹೇಸಿಗೆ ಕೆಲಸಗಳನ್ನು ಅವರು ತಮ್ಮ ದೇವತೆಗಳಿಗೋಸ್ಕರ ನಡೆಸುತ್ತಾರಲ್ಲ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ತಮ್ಮ ದೇವತೆಗಳಿಗೋಸ್ಕರ ಬೆಂಕಿಯಲ್ಲಿ ಸುಡುತ್ತಾರಲ್ಲ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಹಾಗೆ ಸೇವಿಸಲೇಬಾರದು. ನಾನು ನಿಮಗೆ ಆಜ್ಞಾಪಿಸುವುದನ್ನೆಲ್ಲ ನೀವು ಅನುಸರಿಸಲೇಬೇಕು. ಅದಕ್ಕೆ ಏನೂ ಕೂಡಿಸಬಾರದು, ಅದರಿಂದ ಏನೂ ತೆಗೆದುಬಿಡಬಾರದು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು, ನಿಮಗೆ ಶುಭವು, ದೇವರ ಕೃಪೆಯು ಹೆಚ್ಚೆಚ್ಚಾಗಿ ನಿಮಗಿರಲಿ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟರಾನಮಿ, ಚಾಪ್ಟರ್ 12, 12ನೇ ಅಧ್ಯಾಯ. 11ನೇ ಅಧ್ಯಾಯದಲ್ಲಿ 3 ಸಾರಿ ಒಂದು ಪದ ಬರ್ತದೆ, ಪ್ರೀತಿಸಿ 11:1, ಪ್ರೀತಿಸಿ 11:13, ಪ್ರೀತಿಸಿ 11:22. ಅಂದರೆ ನಾವು ಏನೇ ಮಾಡಿದರೂ ದೇವರನ್ನು ಪ್ರೀತಿಸುವುದರಿಂದ ಮಾಡಬೇಕು. ಹೌದು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ದೇವರ ವಾಕ್ಯದಲ್ಲಿ ಅನೇಕ ಆಜ್ಞೆಗಳಿದೆ. ಆದರೆ ಇವೆಲ್ಲವೂ ಕೂಡ ಪ್ರೀತಿಯಿಂದ ಆಗತಕ್ಕದ್ದು. ಯಾರೋ ಒಬ್ಬರು ಡೇಕ್ಸ್ ಎಂಬಂಥ ದೇವ್ರ ಸೇವಕರು ಎಷ್ಟು ಆಜ್ಞೆಗಳು ಹಳೆ ಒಡಂಬಡಿಕೆಯಲ್ಲಿದೆ ಎಂಬುದಾಗಿ ನೋಡುವಾಗ ಸುಮಾರು 2,000ಕ್ಕಿಂತಲೂ ಹೆಚ್ಚು ಆಜ್ಞೆಗಳಿದೆ ಎಂಬುದಾಗಿ. ಸುಮಾರು 2,000 ಆಜ್ಞೆಗಳು. ಆದರೆ ಯೇಸು ಕ್ರಿಸ್ತನ ಆಜ್ಞೆಗಳು ಎಷ್ಟಂತ ಹೇಳ್ಬಿಟ್ಟು ನೋಡುವಾಗ 147 ಆಜ್ಞೆಗಳು. ಆದರೆ ಇಷ್ಟೆಲ್ಲ ನಾವು ನೆನಪಿಟ್ಕೊಳ್ಳಿಕ್ಕೆ ಆಗಲ್ಲ. ಆದ ಕಾರಣ ಯೇಸು ಕ್ರಿಸ್ತನು ಅದನ್ನು ಏನು ಮಾಡಿಬಿಟ್ರು, ದೇವರನ್ನು ಪ್ರೀತಿಸ್ರಿ, ನೆರೆಯವರನ್ನು ಪ್ರೀತಿಸ್ರಿ. ಇದರ ನಡುವೆ ನೆರೆಯವರನ್ನು ಹೇಗೆ ಪ್ರೀತಿಸಬೇಕು, ನಿಮ್ಮನ್ನು ಪ್ರೀತಿಸಿದ ಹಾಗೆ. ಹಾಗಾದರೆ ದೇವರನ್ನು ಪ್ರೀತಿಸಿರಿ, ನಿಮ್ಮನ್ನು ನೀವು ಪ್ರೀತಿಸಿರಿ, ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿರಿ. ಈ 3 ಮಾತುಗಳನ್ನು, 3 ಆಜ್ಞೆಗಳನ್ನು ನಮಗೆ ಸುಲಭ. ನಮ್ಮನ್ನು ನಾವೇ ಪ್ರೀತಿ ಮಾಡಿಕೊಳ್ಳುವಂಥ ಆಜ್ಞೆ ಭಾಳ ಸುಲಭ. ಆದರೆ ದೇವರನ್ನು, ನೆರೆಯವರನ್ನು ಪ್ರೀತಿಸಬೇಕು. ಇದನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಪ್ರೀತಿ. ಮತ್ತು 11ನೇ ಅಧ್ಯಾಯದಲ್ಲಿ ಮೋಶೆ ದೇವರನ್ನು ಪ್ರೀತಿಸಬೇಕಾದರೆ ಹೇಗೆ ಅಂತ ಹೇಳಿದ್ರೆ, ದೇವರ ವಾಕ್ಯದಿಂದಲೇ ದೇವರನ್ನು ಪ್ರೀತಿಸಬೇಕು. ಇದರ ವಿಷಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ವಾಕ್ಯ ನೆನಪಿಗೆ ನನಗೆ ಬರುತ್ತಿದೆ. ಅದು ಯೋಹಾನನು ಬರೆದ ಸುವಾರ್ತೆ
14ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು, ಪ್ರೀತಿ ವಿಧೇಯತೆಗೆ ಸಂಬಂಧಪಟ್ಟಂಥದ್ದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ಮಾತು. 14-15 ನೆನಪಿಡ್ಲಿಕ್ಕೆ ಈಸಿ. ಅದೇನಂತ ಹೇಳಿದ್ರೆ, ಜಾನ್ 14:15, ನೀವು ನನ್ನನ್ನು ಪ್ರೀತಿಸುವುದಾದರೆ ಅಥವಾ ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. 147 ಆಜ್ಞೆಗಳು ಇದೆ ಅಂತ ಹೇಳಿದ್ನಲ್ವ, ಯೇಸು ಕ್ರಿಸ್ತನ ಆಜ್ಞೆಗಳನ್ನೇ ಒಂದು ಲಿಸ್ಟ್ ಮಾಡಿದಾಗ ಅಷ್ಟೊಂದು ಆಗ್ತದೆ. ಇವೆಲ್ಲ ಹೇಗಪ್ಪ ನಾವು ಕೈಕೊಂಡು ನಡೆಯೋದು? ಚಿಂತೆ ಬೇಡ. ನೆಕ್ಸ್ಟ್ ವಾಕ್ಯದಲ್ಲಿ, ಆಗ ದೆನ್ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ಇರುವಂತೆ ಕೊಡುವನು, ಕಳಿಸುವನು. ಪವಿತ್ರಾತ್ಮನೆಂಬ ಸಹಾಯಕನು ಸದಾಕಾಲ ನಮ್ಮ ಜೊತೆಯಲ್ಲಿರುವುದಕ್ಕೆ ಕಾರಣ ಸಹಾಯ ಮಾಡುವುದಕ್ಕೆ. ಯಾವುದಕ್ಕೆ ಸಹಾಯ? ದೇವರನ್ನು ಪ್ರೀತಿಸುವುದಕ್ಕೆ ಸಹಾಯ. ನಾವು ಸ್ವಾರ್ಥಿಗಳು. ಸ್ವಾರ್ಥ ಆಟೋಮೆಟಿಕ್ಕಾಗಿ ಸ್ವಯಂ ನಿಯಂತ್ರಿತವಾಗಿ ನಮಗೆ ಬಂದುಬಿಡ್ತದೆ, ನಮ್ಮ ಸ್ವಭಾವ ಹಾಗೆ. ಆದರೆ ದೇವರಾತ್ಮನ ಸಹಾಯದಿಂದ ದೇವರನ್ನು ಪ್ರೀತಿಸಿ, ನಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಸಿ, ಇತರರನ್ನು ಪ್ರೀತಿಸಬೇಕು. ಅದಕ್ಕೆ ಸಹಾಯ ಮಾಡುವುದು ದೇವರ ವಾಕ್ಯ. ಆದ್ದರಿಂದ ಇವತ್ತು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ತಿದ್ವಿ. ಆದರೆ ಇದು ಭಾಳ ಕಡಿಮೆ. ನಮಗನ್ನಿಸ್ಬೋದು, ಏನು ದಿನಾಲೂ ದೇವರ ವಾಕ್ಯ ಅಧ್ಯಯನ ಮಾಡಬೇಕಾ? ದಿನಾಲೂ ಸ್ವಲ್ಪ ಸಮಯ ನಾವು ದೇವರ ವಾಕ್ಯಕ್ಕೆ ಕೊಡೋದೇ ಭಾಳ ದೊಡ್ಡ ತ್ಯಾಗ ಅಂತ ತಿಳ್ಕೊಳ್ತೀವಿ. ಆದರೆ ದೇವರು ಇಸ್ರಾಯೇಲಿಗೆ ಕೊಟ್ಟಂಥ ಒಂದು ಮಾತು ಏನಂದರೆ, ಈ ವಾಕ್ಯಗಳು ಏನು ಮಾಡಬೇಕು? ಅದನ್ನು ಹೃದಯದಲ್ಲಿ ಇಟ್ಕೊಳ್ಬೇಕು, ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಅವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಬೇಕು, ಅದನ್ನು ಹುಬ್ಬುಗಳ ನಡುವೆ ಕಟ್ಟಿಕೊಳ್ಬೇಕು, ಜ್ಞಾಪಕದ ಪಟ್ಟಿ ಅಂತ ಅದು ಇರಬೇಕು. ಮತ್ತು ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯವಾಗಿಯೇ ಮಾತಾಡ್ತಾ ಇರಬೇಕಂತ. ಮೊನ್ನೆ ಒಬ್ಬ ದೇವ್ರ ಸೇವಕರು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಂಥ ಪ್ರಾರ್ಥನೆ ಹಾಗೆ 3 ದಿನಗಳ ಹಿಂದೆ ನನಗೆ ಭಾಳ ಇಷ್ಟ ಆಯಿತು. ಅದೇನೆಂದರೆ, ಸ್ವಾಮಿ ಕರ್ತನೆ, ಇವರು ನಿನ್ನ ಬಾಯಿ ಬಿಚ್ಚುವಾಗೆಲ್ಲ, ಬಾಯಿ ತೆರೆಯುವಾಗೆಲ್ಲ ದೇವರ ವಾಕ್ಯ ಹೊರಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ನನಗೆ ಇಷ್ಟ ಆಯಿತು. ಅದು ದೊಡ್ಡ ಒಂದು ಗುರಿ ನಂದು. ಹೌದು, ಇದು ದೇವರು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ಮನೆ ಬಾಗಿಲ ನಿಲುಪಟ್ಟಿಗಳ ಮೇಲೆ, ಹೆಬ್ಬಾಗಿಲುಗಳ ಮೇಲೆ ಇವುಗಳನ್ನು ಬರಿಬೇಕು. ವಾಕ್ಯ ವಾಕ್ಯ ವಾಕ್ಯ. ಅಂಥ ಒಂದು ಜೀವನವನ್ನು ನೀವು ಮಾಡಿದರೆ ಏನಾಗ್ತದೆ? ನೀವು ಭೂಮಿಯಲ್ಲಿ ನೀವು ಶುಭಕರವಾಗಿ ಬಾಳ್ತೀರಿ. ವರ್ಷದ ಪ್ರಾರಂಭದಿಂದ ವರ್ಷದ ಕಡೆಯವರೆಗೆ. ಧರ್ಮೋಪದೇಶ ಕಾಂಡ 11-12 ನೆನಪಿಟ್ಕೊಳ್ಳಿಕ್ಕೆ ಈಸಿ. 11 ಆದಮೇಲೆ 12. ವರ್ಷದ ಪ್ರಾರಂಭದಿಂದ ವರ್ಷದ ಕೊನೆಯವರೆಗೆ ದೇವರ ಒಂದು ಕನಿಕರ ಕಟಾಕ್ಷ ನಮ್ಮ ಮೇಲೇ ಇರಬೇಕಾದರೆ ದೇವರ ವಾಕ್ಯ. ಅದನ್ನೇ ಧ್ಯಾನ ಮಾಡ್ತಾ ಇರುವಾಗ ದೇವರೊಂದಿಗೆ ನಾವು ಹೆಜ್ಜೆ ಇಡ್ತೀವಿ. ನೀವು ಹೆಜ್ಜೆ ಇಡುವಂಥ ಎಲ್ಲ ಸ್ಥಳಗಳು ನಿಮ್ಮದಾಗ್ತದೆ. ಅಂಥ ಒಂದು ಬ್ಲೆಸ್ಸಿಂಗು ಯಾರೂ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ವೈಯಕ್ತಿಕವಾದ ವೈರಿಗಳು ನಮ್ಮ ಒಳಗೇ ಇದೆ. ಆ ವೈರಿಗಳು ಕೂಡ ನಮ್ಮ ಮುಂದೆ ನಿಲ್ಲದಂಥ ಒಂದು ಜೀವನವನ್ನು ದೇವರು ನಮಗೆ ಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. 12ನೇ ಅಧ್ಯಾಯದಲ್ಲಿ ದೇವರು ಇನ್ನಷ್ಟು ಕೂಡ ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಮಾತನಾಡಿದಂಥ ಈ ಸಂದೇಶ, 2ನೇ ಸಂದೇಶ ಈಗ ಕಂಟಿನ್ಯೂ ಆಗ್ತಾ ಇದೆ. ಅದರಲ್ಲಿ ನೀವು ಕಾನಾನ್ ದೇಶಕ್ಕೆ ಹೋದಾಗ ಹೇಗಿರಬೇಕು ಎಂಬುದನ್ನು ಒಂದು ಕ್ಲೂ, ಒಂದು ಗೈಡ್ಲೈನ್ಸ್, ಮಾರ್ಗದರ್ಶನ, ಒಂದು ಅಸ್ಥಿವಾರವನ್ನು ಮೋಶೆ ಈ ಇಸ್ರಾಯೇಲರ ಮುಂದೆ ಹಾಕ್ತಾ ಇದ್ದಾನೆ. ಯಾಕಂದರೆ ತಾನು ಹೋಗೋದಿಲ್ಲ. ದೇವರು ಅವನನ್ನು ಒಳಗೆ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಬಾರ್ದು ಅಂತ ಹೇಳಿಬಿಟ್ರು. ಮೋಶೆ ಪ್ರಯತ್ನ ಮಾಡಿದ್ದಾಗ್ಯೂ. ಆದರೆ ದೂರದಿಂದ ನೀನು ನೋಡ್ತೀಯ. ಆದರೆ ಇಸ್ರಾಯೇಲರು ಒಳಗೆ ಹೋಗ್ತಾರಲ್ಲ, ಕಾನಾನ್ ದೇಶ ಪ್ರವೇಶಿಸ್ತಾರಲ್ಲ, ಹೇಗಿರಬೇಕು ಅವರು? ಅಲ್ಲಿರುವಂಥ
ಕಾನಾನ್ ದೇಶದವರ ಒಂದು ಕಲಾಚಾರವನ್ನು ಅಥವಾ ಅಭ್ಯಾಸವನ್ನು ಅಥವಾ ದುರಾಚಾರವನ್ನು ನೀವು ಹಿಂಬಾಲಿಸಬಾರ್ದು. ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂಜಿಸಬಾರ್ದು. ಅಲ್ಲಿ ಹೋದ ತಕ್ಷಣ ಅವರು ಯಾವ ರೀತಿಯಾಗಿ ತಮ್ಮ ದೇವತೆಗಳನ್ನು ಪೂಜೆ ಮಾಡಿಕೊಂಡ್ರಲ್ಲ ಆ ರೀತಿಯಾಗಿ ನೀವು ನನಗೆ ಮಾಡಬಾರ್ದು, ಒರಿಜಿನಲ್ ಆಗಿರಬೇಕು. ಅದನ್ನು ದೇವರು ಹೇಳ್ತಾನೆ, ನಿಮ್ಮ ದೇವರಾದ ಯೆಹೋವನನ್ನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೂ ದೇವರ ಹೆಸರು ಅಂತ ಅಲ್ಲಿ ಒಂದು ಸಾರಿ ಬರ್ತದೆ 5ನೇ ವಚನದಲ್ಲಿ, ಮತ್ತು ಅದೇ ರೀತಿಯಾಗಿ 11ನೇ ವಚನದ ಕೊನೆಯ ಭಾಗದಲ್ಲಿ ಕೂಡ ದೇವರ ಹೆಸರು ಸ್ಥಾಪನೆ ಆಗಬೇಕು. ಆದ್ದರಿಂದ ದೇವರು ಹೇಳ್ತಾನೆ, ನಾನು ಹೇಳುವ ಸ್ಥಳದಲ್ಲಿಯೇ ನೀವು ನನ್ನನ್ನು ಆರಾಧಿಸಬೇಕಂತ ದೇವರು ಹೇಳ್ತಾನೆ. ಆ ಸ್ಥಳದಲ್ಲಿಯೇ 12ನೇ ಅಧ್ಯಾಯ ಮತ್ತು 7ನೇ ವಚನ ಅಲ್ಲಿಯೇ ನೀವು ಹೇಳಬೇಕು. ನೀವು ಇಷ್ಟ ಬಂದ ಕಡೆಗೆ ಮಾಡಬಾರ್ದು. ಅದನ್ನು ದೇವರು ಹೇಳ್ತಾನೆ. ಏನಂತ? ನೀವು 8ನೇ ವಚನದಲ್ಲಿ ತಮ್ಮ ತಮ್ಮ ಮನಸ್ಸಿಗೆ ತೋರಿದಂತೆ ನೀವು ನಡೆಯಬಾರ್ದು. ನಿಮ್ಮ ಇಷ್ಟ ಬಂದಂಗೆ ಕ್ರಮ ಇದೆ. ದೇವರನ್ನು ಹಿಂಬಾಲಿಸುವುದರಲ್ಲಿ ಕ್ರಮ ಇದೆ. ದೇರ್ ಈಸ್ ಎ ಡಿಸಿಪ್ಲಿನ್, ದೇರ್ ಈಸ್ ಅನ್ ಆರ್ಡರ್ ಇನ್ ಫಾಲೋವಿಂಗ್ ಗಾಡ್. ದೇವರನ್ನು ಹಿಂಬಾಲಿಸುವುದರಲ್ಲಿ ಒಂದು ಕ್ರಮ ಇದೆ. ಇಷ್ಟ ಬಂದ ಹಾಗೆ ಹಿಂಬಾಲಿಸೋದಲ್ಲ. ಒಂದು ನಿಯಮ ಇದೆ, ಒಂದು ಸ್ಥಳ ಇದೆ. ದೇವರು ಹೇಳ್ತಾನೆ, ಇಲ್ಲಿಯೇ ನಿಮ್ಮ ಯಜ್ಞಗಳನ್ನು ತರಬೇಕು, ದಶಮಭಾಗಕ್ಕೆ ತರಬೇಕು. ಮತ್ತು ಯಾಜಕರಿಗೋಸ್ಕರವಾಗಿ ನೋಡ್ರಿ, ದೇವರು ಯಾಜಕರನ್ನು ಮರ್ತಿಲ್ಲ. ದೇವರ ಸೇವಕರಿಗಾಗಿ ಪ್ರತ್ಯೇಕಿಸುವ ಪದಾರ್ಥಗಳನ್ನು ಅಲ್ಲೇ ತರಬೇಕು. ಹರಕೆ, ಮುಡುಪುಗಳನ್ನು, ಕಾಣಿಕೆಗಳನ್ನು, ದನಕುರಿಗಳ ಚೊಚ್ಚಲು ಮರಿಗಳನ್ನು ಅಲ್ಲಿಯೇ ನನ್ನ ಸನ್ನಿಧಿಯಲ್ಲಿ ತರಬೇಕು ಅಂತ ದೇವರು ಹೇಳ್ತಾನೆ. ಆದ ಕಾರಣ ದೇವರು ಆ ರೀತಿಯಾಗಿ ಹೇಳಿದ ಮೇಲೆ ನಾವು ಅದರಂತೆ ಮಾಡೋದು ಒಳ್ಳೆಯದು. ಮನಸ್ಸಿಗೆ ತೋರಿದಂತೆ ನಾವು ಮಾಡಬಾರ್ದು. ಇನ್ನೊಂದು ಸರಿ ದೇವರು ಮತ್ತೆ 12ನೇ ಅಧ್ಯಾಯ 13ನೇ ವಚನ ನೆನಪಿಟ್ಕೊಳ್ಳೋಕೆ ಈಸಿ. 12 ಆದಮೇಲೆ 13 ಧರ್ಮೋಪದೇಶ ಕಾಂಡ, ನೀವು ಕಂಡ ಸ್ಥಳಗಳಲ್ಲಿ ನಿಮ್ಮ ದೇವರಿಗೆ ಅರ್ಪಿಸುವಂಥದ್ದನ್ನು ಅರ್ಪಿಸಬೇಡ್ರಿ, ನೋಡಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. 14ನೇ ವಚನ ಮತ್ತೆ ರಿಪೀಟ್ ಮಾಡ್ತಾನೆ, ಏನು? ಯೆಹೋವನು ಆದುಕೊಳ್ಳುವ ಅಲ್ಲೇ ನೀವು ನನಗೆ ಬೇಕಾದದನ್ನು ಸಮರ್ಪಿಸಬೇಕು. ಆ ರೀತಿಯಾಗಿ ಮಾಡಿದರೆ ಏನಾಗ್ತದೆ? ಆ ರೀತಿಯಾಗಿ ಮಾಡಿದರೆ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. 15ನೇ ವಚನ. ಮತ್ತು ಅಷ್ಟೇ ಅಲ್ಲ, ಯಾಜಕರು ಅಂತ ಮತ್ತೆ ಯಾಜಕರಿಗೋಸ್ಕರವಾಗಿ ಪ್ರತ್ಯೇಕಿಸಿದಂಥ ಅದನ್ನು ಅವ್ರಿಗೆ ಕೊಡಬೇಕು. ಲೇವಿಯರಿಗೋಸ್ಕರವಾಗಿ ಪ್ರತ್ಯೇಕಿಸ್ತಕ್ಕಂಥದ್ದನ್ನು ಪದಾರ್ಥಗಳನ್ನು ಅವ್ರಿಗೆ ಕೊಡಬೇಕು. ಕನಿಷ್ಠ 3 ಸಾರಿ ಯಾಜಕರು ಅಥವಾ ಲೇವಿಯರು ಅಂದರೆ ಕಾನಾನ್ ದೇಶಕ್ಕೆ ಹೋಗಿಬಿಟ್ಟಾಗ ದೇವ್ರ ಸೇವಕರನ್ನು ಮರಿಬೇಡ್ರಿ. ನಿಮಗೆ ಬೇಕಾದಂಥ ಆಶೀರ್ವಾದ ನಿಮಗೆ ಬಂದ ಮೇಲೆ ದೇವ್ರ ಸೇವಕರನ್ನು ಮರಿಬೇಡ್ರಿ. ಇನ್ನೂ ಕ್ಲಿಯರಾಗಿ 19ನೇ ವಚನದಲ್ಲಿ ದೇವರು ಹೇಳ್ತಾನೆ, 12:19, ಡ್ಯೂಟ್ರಾನಮಿ 12 and verse 19, ನೀವು ನಿಮ್ಮ ದೇಶದಲ್ಲಿ ಇರುವ ತನಕ ಲೇವಿಯರನ್ನು ಕೈ ಬಿಡಬಾರದು, ಜ್ಞಾಪಕವಿರಲಿ. ಹಾಗೇ ಇದೆ. ನೀವು ನಿಮ್ಮ ದೇಶದಲ್ಲಿ ಇರುವ ತನಕ ಲೇವಿಯರನ್ನು ಕೈ ಬಿಡಬಾರದು, ಜ್ಞಾಪಕವಿರಲಿ. ಡೋಂಟ್ ಫರ್ಗೆಟ್ ದಿ ಸರ್ವೆಂಟ್ಸ್ ಆಫ್ ಗಾಡ್. ಅಥವಾ ಯಾಜಕರನ್ನು ನೀವು ಮರಿಬೇಡ್ರಿ, ಲೇವಿಯರನ್ನು ಫುಲ್ ಟೈಮ್ ವರ್ಕರನ್ನು ಮರಿಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾನೆ. ದೇವರೇ ನೆನಪಿಸ್ತಾ ಇದ್ದಾನೆ. ದೇವ್ರ ಸೇವಕರು ನೆನಪು ಮಾಡೋದು ಬೇಕಾಗಿಲ್ಲ, ನಮ್ಮನ್ನು ಮರಿಬೇಡ್ರಿ ಎಂಬುದಾಗಿ ಹೇಳೋದು ಬೇಕಾಗಿಲ್ಲ. ದೇವರೇ ಅವರ ಪರವಾಗಿ ಆ ಮಾತನ್ನು ಹೇಳ್ತಾನೆ. ಮತ್ತು ಊಟದ ಬಗ್ಗೆ, ತಿನ್ನೋದ್ರ ಬಗ್ಗೆ 12ನೇ ವಚನದಲ್ಲಿ ದೇವರು ಹೇಳ್ತಾನೆ. ದೇವರ ಸೇವಕರ ಬಗ್ಗೆ ದೇವರು 12ನೇ ವಚನದಲ್ಲಿ ಹೇಳ್ತಾನೆ ರೀ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಭಾಳ ಇಂಪಾರ್ಟೆಂಟ್. ಇದು ದೇವರು ಪುನರಾವರ್ತಿಸಿ ಮತ್ತೆ 12ನೇ ಅಧ್ಯಾಯದಲ್ಲಿ ಹೇಳುವಂಥದ್ದನ್ನು ಗಮನಿಸ್ರಿ. ಅದೇನೆಂದರೆ, ನೀವು ಉದಾಹರಣೆಗೆ 7ನೇ ವಚನ, ನಿಮ್ಮ ಪ್ರಯತ್ನಗಳನ್ನು ಕೈಗೂಡುವಂತೆ ಮಾಡಿದ್ದಕ್ಕಾಗಿ ನೀವು ನಿಮ್ಮ ಮನೆಗಳವರು ಸಂತೋಷದಿಂದ ಇರಬೇಕು. ವಾವ್!
ದೇವ್ರ ಸೇವೆ ಮಾಡುವಂಥದ್ದು ಜಿಗಿಪ್ಸೆ ಅಲ್ಲ. ದೇವ್ರ ಸೇವೆಯನ್ನು ನಾವು ಅಳುಮುಖದಿಂದ ಮಾಡುವಂಥದ್ದಲ್ಲ. ದೇವ್ರ ಸೇವೆಯನ್ನು ನಾವು ಸಂತೋಷದಿಂದ ಆತನ ಸೇವೆ ಮಾಡಬೇಕು. ಮೊನ್ನೆ ದಿವಸ ಮಂಗಳೂರಿನಲ್ಲಿ ಒಬ್ಬ ದೇವ್ರ ಸೇವಕರು ಸಂದೇಶ ಕೊಡುವಾಗ ಅವ್ರು ಹೇಳಿದ ಮಾತು ನನಗೆ ಭಾಳ ಸ್ಪರ್ಶಿಸಿತು. ಅವರೇನು ಹೇಳಿದರು, 35 ವರ್ಷದಿಂದ ಒಂದು ಸಾರಿ ಕೂಡ ನಾನು ನಿರಾಶನಾಗಲಿಲ್ಲ. ಐ ನೆವರ್ ಗಾಟ್ ಡಿಸ್ಕರೇಜ್ಡ್ ಫಾರ್ 35 years ಇನ್ ಸರ್ವಿಂಗ್ ಗಾಡ್. ಆ ರೀತಿಯಾಗಿ ಹೇಳ್ಬಿಟ್ಟು ಇನ್ನೊಂದು ಮಾತು ಕೂಡ ಹೇಳಿದರೆ ಅದು ಇನ್ನೂ ಕಷ್ಟವಾಯಿತು. ಅವ್ರು ಹೇಳಿದಂಥ ಆ ಮಾತನ್ನು ನಾನೇ ಆ ಕೂಟದಲ್ಲಿ ಭಾಷಾಂತರ ಮಾಡ್ತಾ ಇದ್ದೆ. ಅವ್ರು ಹೇಳಿದರು, 35 ವರ್ಷ ನಾನು ದೇವ್ರ ಸೇವೆಯಲ್ಲಿ ಇರುವಾಗ ಒಂದು ಸರಿನೂ ನಿರಾಶೆ ಆಗಲಿಲ್ಲ, ಒಂದು ಸರಿನೂ ಚಿಂತಿಸಲಿಲ್ಲ. ಆ ಕೂಟ ಆದಮೇಲೆ ನಾವು ಊಟಕ್ಕೆ ಕೂತ್ಕೊಂಡಾಗ ನಾನು ಕೇಳಿದೆ ಅದರ ವಿಷಯದಲ್ಲಿ ಇನ್ನೂ ಸ್ವಲ್ಪ ಕೇಳಬೇಕಂತ ಅನ್ನಿಸ್ತು. ಅದಕ್ಕೆ ಪ್ರತ್ಯೇಕವಾಗಿ ಕೇಳಿದಾಗ ಅವ್ರು ಹೇಳಿದರು, ನಿರಾಶೆಯ ಯೋಚನೆಗಳು ನನಗೆ ಬಂದವು, ಚಿಂತೆಯ ವಿಚಾರಗಳು ನನಗೆ ಬಂದವು, ಆದರೆ ಅದನ್ನು ನಾನು ಸ್ವೀಕರಿಸಲಿಲ್ಲ. ಏನು ಮಾಡಿದ್ರಿ ನೀವು ಅಂತ ಕೇಳಿದೆ. ಅದನ್ನು ನಾನು ತಿರಸ್ಕರಿಸಿದೆ. ಐ ರಿಜೆಕ್ಟೆಡ್ ಇಟ್, ಐ ರೆಬ್ಯೂಕ್ಡ್ ಇಟ್ ಇನ್ ದ ನೇಮ್ ಆಫ್ ದ ಲಾರ್ಡ್. ಕರ್ತನ ಹೆಸರಿನಲ್ಲಿ ಅವುಗಳನ್ನು ತಿರಸ್ಕರಿಸಿದೆ, ನಿರಾಕರಿಸಿದೆ, ಅದನ್ನು ನಾನು ಸ್ವೀಕಾರ ಮಾಡಿಕೊಳ್ಳಲಿಲ್ಲ ಅಂತ. ವಾವ್, ಆ ರೀತಿಯಾಗಿ ನಾನು ಹೇಳಲಿಕ್ಕಾಗಲ್ಲ, ಆದರೆ ಅದು ಸಾಧ್ಯ. ಇಲ್ಲಿ ಕೂಡ ದೇವರು ಹೇಳುವಂಥದ್ದು, ನೀವು ನಿಮ್ಮ ಮನೆಗಳವರು ಸಂತೋಷದಿಂದ ಇರಬೇಕು. ಧರ್ಮೋಪದೇಶ ಕಾಂಡ 12:7. ಒಂದು ಸರಿ ಹೇಳಿದ್ನಲ್ವ, ಮತ್ತೊಂದು ಸರಿ 12ನೇ ವಚನದಲ್ಲಿ ಇದು ಕೂಡ ನೆನಪಿಟ್ಕೊಳ್ಳಿಕ್ಕೆ ಈಸಿ. 12:12 ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ 12:12. ಅದೇನಂತ ಹೇಳಿದ್ರೆ, ನಿಮ್ಮ ಊರಿನ ಲೇವಿಯರೂ ಅಂದರೆ ದೇವರ ಸೇವಕರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು. ದೇವಜನರು ಸಂತೋಷವಾಗಿರಬೇಕು 12:7. ದೇವರ ಸೇವಕರು ಸಂತೋಷವಾಗಿರಬೇಕು 12:12. ಆ 2 ಸಾರಿ ದೇವರು ಅದನ್ನು ಹೇಳಿದ್ದಲ್ಲದೆ ಮತ್ತೊಂದು ಸಾರಿ ದೇವರು ಹೇಳುವಾತನಾಗಿದ್ದಾನೆ. ಅದೇನಂತ ಹೇಳಿದ್ರೆ, ನೀವು ಸಂತೋಷವಾಗಿರಬೇಕು. ಆತ್ಮಿಕ ಜೀವನ ಅದು ಬೋರಿಂಗ್ ಜೀವನ ಅಲ್ಲ, ನಿರುತ್ಸಾಹದ ಜೀವನ ಅಲ್ಲ, ಸಂತೋಷದ ಜೀವನ. ನೆಹೆಮ್ಯನು ಅದಕ್ಕಾಗಿ ಹೇಳಿದನಂತ ಕಾಣ್ತದೆ, ಕರ್ತನ ಆನಂದವೇ ನಿಮಗೆ ಬಲ. ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್. ಆದ ಕಾರಣ ಈ ರೀತಿಯಾಗಿ ನಾವು ಮಾಡುವಾಗ ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವುದು. 25ನೇ ವಚನ. ಮತ್ತು ಇನ್ನೊಂದು ಸಾರಿ ರಿಪೀಟ್ ಮಾಡ್ತಾನೆ 28ನೇ ವಚನದಲ್ಲಿ, ಈ ರೀತಿಯಾಗಿ ನೀವು ದೇವರ ವಾಕ್ಯವನ್ನು ಅನುಸರಿಸಿ ನಡೆದರೆ, ಆ ರೀತಿಯಾಗಿ ನೀವು ಮಾಡಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಸದಾಕಾಲ ಶುಭ ಉಂಟಾಗುವುದು. ನೋಡ್ರಿ, ದೇವರು ನಮ್ಮ ಶುಭವನ್ನು ಕೋರುವ ದೇವರಾಗಿದ್ದಾನೆ. ದೇವರು ನಮ್ಮ ಸಂತೋಷವನ್ನು ಕೋರುವ ದೇವರಾಗಿದ್ದಾನೆ. ದೇವರ ಸೇವೆಯನ್ನು ಮಾಡುವಂಥವರ ಸಂತೋಷವನ್ನು, ಶುಭವನ್ನು, ಇಡೀ ಲೋಕದಲ್ಲಿರುವಂಥ ಜನರು ತನ್ನ ಸೃಷ್ಟಿಯ ಒಂದು ಶುಭವನ್ನು ಕೋರುವವನಾಗಿದ್ದಾನೆ. 12ನೇ ಅಧ್ಯಾಯವನ್ನು ಧರ್ಮೋಪದೇಶ ಕಾಂಡದಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮ್ಗೆ ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 12. These are the statutes and judgments which ye shall observe to do in the land which the Lord God of thy fathers giveth thee to possess it, all the days that ye live upon the earth. Ye shall utterly destroy all the places wherein the nations which ye shall possess served their gods upon the high mountains, and upon the hills, and under every green tree,
And ye shall overthrow their altars, and break their pillars, and burn their groves with fire, and ye shall hew down the graven images of their gods, and destroy the names of them out of that place. Ye shall not do so unto the Lord your God, but unto the place which the Lord your God shall choose out of all your tribes to put his name there, even unto his habitation shall ye seek, and thither thou shalt come. And thither ye shall bring your burnt offerings, and your sacrifices, and your tithes, and heave offerings of your hand, and your vows, and your freewill offerings, and the firstlings of your herds and of your flocks. And there ye shall eat before the Lord your God, and ye shall rejoice in all that ye put your hand unto, ye and your households, wherein the Lord thy God hath blessed thee. Ye shall not do after all the things that we do here this day, every man whatsoever is right in his own eyes. For ye are not as yet come to the rest, and to the inheritance which the Lord your God giveth you. But when ye go over Jordan, and dwell in the land which the Lord your God giveth you to inherit, and when he giveth you rest from all your enemies round about, so that ye dwell in safety, then there shall be a place which the Lord your God shall choose to cause his name to dwell there. Thither shall ye bring all that I command you, your burnt offerings, and your sacrifices, your tithes, and the heave offering of your hand, and all your choice vows which ye vow unto the Lord. And ye shall rejoice before the Lord your God, ye and your sons and your daughters, and your men servants, and your maid servants, and the Levite that is within your gates, forasmuch as he hath no part nor inheritance with you. Take heed to thyself that thou offer not thy burnt offerings in every place that thou seest. Be in the place which the Lord shall choose in one of thy tribes. There thou shalt offer thy burnt offerings, and there thou shalt do all that I command thee. Notwithstanding thou mayest kill and eat flesh in all thy gates, whatsoever thy soul lusteth after, according to the blessing of the Lord thy God which he hath given thee. The unclean and the clean may eat thereof, as of the roebuck, and as of the hart. Only ye shall not eat the blood, ye shall pour it upon the earth as water. Thou mayest not eat within thy gates the tithe of thy corn, or of thy wine, or of thy oil, or the firstlings of thy herds, or of thy flock, nor any of thy vows which thou vowest, nor thy freewill offerings, or heave offering of thine hand. But thou must eat them before the Lord thy God in the place which the Lord thy God shall choose, thou and thy son and thy daughter, and thy manservant, and thy maidservant, and the Levite that is within thy gates, and thou shalt rejoice before the Lord thy God in all that thou puttest thine hands unto. Take heed to thyself that thou forsake not the Levite, as long as thou livest upon the earth. When the Lord thy God shall enlarge thy border as he hath promised thee, and thou shalt say, I will eat flesh, because thy soul longeth to eat flesh, thou mayest eat flesh, whatsoever thy soul lusteth after. If the place which the Lord thy God hath chosen to put his name there be too far from thee, then thou shalt kill of thy herd and of thy flock which the Lord hath given thee, as I have commanded thee, and thou shalt eat in thy gates whatsoever thy soul lusteth after. Even as the roebuck and the hart is eaten, so thou shalt eat them. The unclean and the clean shall eat of them alike. Only be sure that thou eat not the blood, for the blood is the life, and thou mayest not eat the life with the flesh. Thou shalt not eat it. Thou shalt pour it upon the earth as water. Thou shalt not eat it, that it may go well with thee, and with thy children after thee, when thou shalt do that which is right in the sight of the Lord. Only thy holy things which thou hast, and thy vows, thou shalt take and go unto the place which the Lord shall choose. Then thou shalt offer thy burnt offerings, the flesh and the blood, upon the altar of the Lord thy God, and the blood of thy sacrifices shall be poured out upon the altar of the Lord thy God, and thou shalt eat the flesh. Observe and hear all these words which I command thee, that it may go well with thee, and with thy children after thee forever, when thou doest that which is good and right in the sight of the Lord thy God. When the Lord thy God shall cut off the nations from before thee, whither thou goest to possess them, and thou succeedest them, and dwellest in their land, take heed to thyself that thou be not snared by following them, after that they be destroyed from before thee, and that thou inquire not after their gods, saying, How did these nations serve their gods? Even so will I do likewise. Thou shalt not do so until the Lord thy God, for every abomination to the Lord, which he hateth, have they done unto their gods, for even their sons and their daughters they have burnt in the fire to their gods. What thing soever I command you, observe to do it. Thou shalt not add thereto, nor diminish from it.